ಎಲ್ರಿಗೂ ಸಮಾನತೆ ಹಕ್ಕು, ಸಮಾನತೆಯ ಹರಿಕಾರ ಅಂಬೇಡ್ಕರ್ ವಿಚಾರಧಾರೆ ಎಲ್ಲರಿಗೂ ಸ್ಫೂರ್ತಿ. ಹನೂರು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ವತಿಯಿಂದ ಪಟ್ಟಣದ ಲೋಕೋಪಯೋಗಿ ಅತಿಥಿ ಗೃಹದ ಆವರಣದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಂವಿಧಾನ ಶಿಲ್ಪಿಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಹನೂರು ಕ್ಷೇತ್ರದ ಶಾಸಕ ಎಂ.ಆರ್. ಮಂಜುನಾಥ್ ರವರು ಮಾತನಾಡಿ, ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ನೀಡಿದ ಅಂಬೇಡ್ಕರ್ ಅವರ ತತ್ವಗಳು ಪ್ರಸ್ತುತ ಸಮಾಜಕ್ಕೆ ಅತ್ಯಗತ್ಯ. ಅವರ ಹೋರಾಟ ಮತ್ತು ಜ್ಞಾನದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಲಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾದ ಬಿ. ಕೇಶವಮೂರ್ತಿ ಅವರು ಅಂಬೇಡ್ಕರ್ ಅವರ ಜೀವನ ಹಾದಿ ಮತ್ತು ಸಾಮಾಜಿಕ ಕೊಡುಗುಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಮುಖ ಅಧಿಕಾರಿಗಳು ಮತ್ತು ಮುಖಂಡರುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚೈತ್ರ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ರೇಖಾ, ಶಿಕ್ಷಣಾಧಿಕಾರಿ ಮಹೇಶ್, ತಾಲೂಕು ವೈದ್ಯಾಧಿಕಾರಿ ಪ್ರಕಾಶ್, ಆರಕ್ಷಕ ನಿರೀಕ್ಷಕ ಆನಂದ್ ಮೂರ್ತಿ ಉಪಸ್ಥಿತರಿದ್ದರು. ಹಾಗೆಯೇ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಸುರೇಂದ್ರ, ಅಗ್ನಿಶಾಮಕ ಠಾಣಾಧಿಕಾರಿ ಮಹೇಶ್, ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿ ಸಿದ್ದರಾಜು, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜಪ್ಪ, ಮುಖಂಡರುಗಳಾದ ಮಹೇಶ್, ಲಿಂಗರಾಜು, ಗುರುಸ್ವಾಮಿ, ಮಹಾದೇವಯ್ಯ, ಮಾದೇಶ್, ಚಂದ್ರು, ಸಿದ್ದಣ್ಣ, ಅಂಕರಾಜು, ನಾಗಣ್ಣ, ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿಷಯನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಸಹ ಅದನ್ನ ಗ್ರಹಿಸಿದ್ವಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹುಶಃ ಈಗ ಇಲ್ಲಿ ನೆಲೆದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ದೇಶವು ಮೂರ್ತಿ ಹೇಳಿದಂತ ಮಾತು ಎಲ್ಲರೂ ಕೇಳಿದ್ರೆ ತಾನೆ. ಅವರ ಒಂದು ಮಾತುಗಳಲ್ಲಿ ಬಾಬಾ ಸಾಹೇಬ್ರ ಸಂಪೂರ್ಣ ಜೀವನ ಚರಿತ್ರೆ, ಬಹುಶಃ ಅವರ ಒಂದು ಬಾಲ್ಯದಿಂದ ಯಾವ ರೀತಿ ತುಳಿತಕ್ಕೊಳಗಾದ್ರು, ಆ ಒಂದು ಅವಮಾನಗಳನ್ನ ಹೇಗೆ ಸಹಿಸಿಕೊಂಡ್ರು, ಆ ಅವಮಾನ ಪಟ್ಟಿದ್ದಕ್ಕೆ ಅನ್ಸುತ್ತೆ ಬಹುಶಃ ಅವರು ಒಂದು ರೀತಿ ಹಿಡಿದಿದ್ದು. ಏಕೆಂದ್ರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಯಾರಾದ್ರೂ ಸಮಾನಕ್ಕೆ ಒಳಗಾಗದೆ ಹೋದ್ರೆ ಬಹುಶಃ ನಮ್ಗೆ ಹಠ ಬರೋಲ್ಲ. ಅದು ಬರ್ಬೇಕಾದ್ರೆ ಬಹುಶಃ ಇದು ಒಂದು ಸಾಕ್ಷಿಯಿಂದ ನಾನು ಭಾವಿಸ್ತೇನೆ. ಅವರ ದೀರ್ಘಕಾಲ ಏನು ಇವತ್ತು ಈ ಜಾತಿ ವ್ಯವಸ್ಥೆಯ ಹೋಗ್ಲಾಡ್ಲಿಕ್ಕೆ ಹೋರಾಟದ ಮುಖೇನ ಬಹುಶಃ ಅವ್ರು ಬಹಳ ಸಣ್ಣ ವಯಸ್ಸಲ್ಲೇ ಅವ್ರಿಗೆ ಆ ಒಂದು ಪರಿಣಾಮ ಬೀರಿದ್ರಿಂದ ಅದ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿ ಇದಕ್ಕೇನಾದ್ರು ಒಂದು ಮಾಡ್ಲೇಬೇಕಂತ ಹೇಳಿ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಿ ಅದನ್ನ ಇನ್ನಷ್ಟು ವಿದ್ಯೆಯನ್ನ ಕಲಿತು ಬಹುಶಃ ಈ ಒಂದು ಬದಲಾವಣೆ ತರಲೇಬೇಕಂತ ಹೇಳಿ ಅವರು ಆ ಒಂದು ತೀರ್ಮಾನ ತಗೊಂಡಂಥದ್ದು. ಇವತ್ತು ನಾವೇನು ಈ ಒಂದು ಸಂವಿಧಾನ ಕಾಣ್ತಾ ಇದ್ದೇವೆ, ಇಡೀ ಪ್ರಪಂಚದಲ್ಲೇ ಅತಿ ಒಂದು ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಸಂವಿಧಾನ ಅದು ನಮ್ಮ ಭಾರತದ ಸಂವಿಧಾನ. ಅದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇದಕ್ಕೆ ಅಧ್ಯಯನ ಮಾಡ್ಬೇಕಾದ್ರೆ ಬಹುಶಃ ಅವರು ಏನು ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಅವರು ಹೋಗ್ಬೇಕಾಯ್ತು. ಬಹುಶಃ ಅದನ್ನೆಲ್ಲಾನು ಮನಗಂಡು ಬೇರೆ ಯಾರೇ ಆ ಒಂದು ಸಂವಿಧಾನದ ಒಂದು ಕುರುಡು ಸಮಿತಿಯಲ್ಲಿ ಇದ್ದಾಗ ಅವರೆಲ್ಲ ಏನ್ ಹೇಳ್ತಿದ್ರು ಬಹುಶಃ ಅದನ್ನೆಲ್ಲಾನು ಗ್ರಹಿಸ್ಕೊತಿದ್ರು. ಬಟ್ ಅವ್ರು ಏನು ನೋವನ್ನ ಪಟ್ಟಿದ್ರು, ಜನಕ್ಕೆ ಏನಂತೂ ಕೊಡ್ಲೇಬೇಕಂತ ತೀರ್ಮಾನ ತಗೊಂಡಿದ್ರು, ಬಹುಶಃ ಅದನ್ನೆಲ್ಲನೂ ಅವರು ಆ ಒಂದು ಸಂವಿಧಾನದಲ್ಲಿ ಎಲ್ರಿಗೂ ಸಮಾನತೆ ಹಕ್ಕು, ಸಮಾನತೆ ಸಿಗಬೇಕು, ಅದರಲ್ಲೂ ಹೆಣ್ಮಕ್ಳಿಗೆ ಸಿಗಬೇಕಾದ ಸಮಾನತೆ, ಮತ್ತೆ ಅವರಿಗೆ ಸಿಗಬೇಕಾದಂತ ಸ್ವಾತಂತ್ರ್ಯ, ಮತ್ತೆ ಏನು ಇವತ್ತು ನಮ್ಮ ಒಂದು ಪ್ರಜಾಪ್ರಭುತ್ವ ಯಾವುದೇ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಇತರ ದೇಶಕ್ಕಿಂತ ನಾವು ಕಮ್ಮಿ ಇಲ್ಲ. ಬಹುಶಃ ನಾವೆಲ್ಲ ಏನು ನಮ್ಮ ದೇಶದ ಜನಕ್ಕೆ ಇವತ್ತು ಏನ್ ನಾವು ಈ ಒಂದು ಸಂವಿಧಾನದ ಮುಖೇನ
ಎಲ್ರಿಗೂ ಒಂದು ಹಕ್ಕುಗಳನ್ನು ಕೊಡೋ ಮುಖೇನ ಅವರಿಗೆ ಸಿಗಬೇಕಾದಂತ ಸವಲತ್ತುಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ಅವರು ಸಾಕಷ್ಟು ಆಳವಾಗಿ ಒಂದು ಮನಸ್ಸಲ್ಲಿ ಅದು ಹೋಗಿ ನಾಟಿದ್ರಿಂದನೇ ನಮಗೆ ಇದು ಹೊರಹೊಮ್ತು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅವರ ಒಂದು ಏನು ಪರಿಸ್ಥಿತಿ ಹೋದ್ರು ಬಹುಶಃ ಅದು ನೋಡಿ ಕಾಕತಾಳೀಯಂತೆ ಅವರು ಆ ಒಂದು ಕಾಲಘಟ್ಟಕ್ಕೆ ಬಂದ್ರು. ಬಹುಶಃ ಹಿಂದೆ ಇದ್ದಿದ್ರೆ ಬಹುಶಃ ಅದು ನಮಗೆ ಸಿಗ್ತಿರ್ಲಿಲ್ಲ. ನಾವು ಆಮೇಲೆ ಬಂದಿದ್ರು ಬಹುಶಃ ಅದು ನಮಗೆ ಈ ರೀತಿಯಾದ ಫಲ ಸಿಗ್ತಿರ್ಲಿಲ್ಲ. ಅಂತ ಒಂದು ಸಂದರ್ಭ ನೋಡಿ, ನಮಗೆ ಪ್ರಜಾಪ್ರಭುತ್ವ ಬರಬೇಕಿತ್ತು, ಬಾಬಾ ಸಾಹೇಬರು ಹುಟ್ಟಬೇಕಿತ್ತು, ಅವರಿಂತ ಒಂದು ಶೋಷಣೆಗೆ ಒಳಗಾಗಬೇಕಿತ್ತು. ಆ ಒಂದು ತಗೊಂಬಂದು ಅವರು ಈ ಒಂದು ಸಂವಿಧಾನವನ್ನ ನಮಗೆ ಕೊಡೋ ಮುಖೇನ ಇವತ್ತು ಈ ಒಂದು ವಿಚಾರ ಇದೆಯಲ್ಲ, ಅದು ನಿಜವಾಗ್ಲೂ ನಮಗೆಲ್ಲ ಇವತ್ತು ಕೇಶವಮೂರ್ತಿ ಹೇಳಿದಾಗೆ ರಾಜಕಾರಣದಲ್ಲಿ ಇವತ್ತು ಏನು ಜನರ ಒಂದು ಓಟಿನ ಹಕ್ಕಿದೆಯಲ್ಲ, ಅದು ಎರಡು ಕಡೆ ಏನು ಶಾಣೆ ಮಾಡ್ದಂಗೆ ಎರಡು ಕಡೆಯಿಂದನೂ ಈ ಒಂದು ಸಂವಿಧಾನ ಉಳಿಸ್ಲಿಕ್ಕೆ ಆಗುವಂತದ್ದು ಒಂದು ಹಕ್ಕನ್ನ ನಿಮ್ಮ ಕೈಯಲ್ಲಿದೆ. ಬಹುಶಃ ಇಂದಿನ ಮಹಾರಾಜರದ್ದೆಲ್ಲ ಒಂದು ಹಕ್ಕನ್ನ ತೆಗೆದು ಈ ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನ ತಂದು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೀವೆಲ್ಲ ಇವತ್ತು ಏನು ಈ ಒಂದು ಬಾಬಾ ಸಾಹೇಬರ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಇದು ನನ್ನ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ, ಬಹುಶಃ ನಾವೆಲ್ಲ ಬಾಬಾ ಸಾಹೇಬರನ್ನ ಅಥವಾ ಇನ್ನೂ ಅನೇಕರಿದ್ದಾರೆ ಸಾಧಕರಲ್ಲಿ, ಬಟ್ ಅದರಲ್ಲೂ ಅತಿ ಹೆಚ್ಚಾಗಿ ನಾವು ಬಾಬಾ ಸಾಹೇಬರನ್ನ ನಾವು ಯಾಕೆ ನೆನೆತೀವಿ ಅಂತಂದ್ರೆ, ಅವರು ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಸುಖಗಳು ಮತ್ತೆ ಅವರು ಏನು ಜೀವನದಲ್ಲಿ ಹೋಗಿರ್ತಕ್ಕಂಥದ್ದು ಬಹುಶಃ ನಮ್ಮ ಜೀವನಗಳಲ್ಲಿ ನಾವು ಏನು ಹೋಗ್ತಿರ್ತೀವಿ ಆ ಒಂದು ಅವರ ಒಂದು ತಾಳ್ಮೆ, ಅವ್ರು ಯಾವ ರೀತಿ ಅವಮಾನಗಳ ಪಟ್ಟರು, ಎಷ್ಟೇ ಅವಮಾನ ಪಟ್ಟರು ಸಹ ಅವರು ಧೃತಿಗೆಡಲಿಲ್ಲ. ಸೊ ಅದನ್ನ ನಾವು ರೂಢಿಸ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇದು ಬಹಳ ಮುಖ್ಯ. ನಾವು ಸಹ ಯಾವುದೇ ಒಂದು ನಮ್ಮ ಒಂದು ಏನು ಜೀವನದಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡೋದ್ರಲ್ಲಿರ್ಬೋದು, ಅವರಿಗೆ ಒಂದು ಬುದ್ಧಿ ಮತ್ತೆ ಅವರಿಗೆ ವಿಚಾರನ ತಿಳಿಸ್ತಕ್ಕಂಥದ್ದಿರ್ಬೋದು ಆ ತಂದೆ ತಾಯಿಗಳಾಗಿ, ಅದೇ ರೀತಿ ಮಕ್ಕಳು ಸಹ ಈ ಒಂದು ಪ್ರಜಾಪ್ರಭುತ್ವದ ಪ್ರತಿಯೊಂದು ವಿಚಾರಗಳನ್ನ ಅವರು ಸಹ ಈ ಒಂದು ಏನು ಸಂವಿಧಾನದ ಅಡಿಯಲ್ಲಿ ನಮಗೇನು ಹಕ್ಕುಗಳಿದ್ದೇವೆ ಅದನ್ನೆಲ್ಲನೂ ತಿಳ್ಕೋಬೇಕಾದ್ರೆ ಬಹುಶಃ ಈ ಒಂದು ಏನು ಬಾಬಾ ಸಾಹೇಬರ ಒಂದು ಉದಾಹರಣೆ ಇದೆಯಲ್ಲ, ಇದು ನಮ್ಮೆಲ್ರಿಗೂ ಒಂದು ಪ್ರೇರಣೆ ಅಂತ ಹೇಳಿ ನಾನು ಭಾವಿಸ್ತೇನೆ.